ಈ ಮಧ್ಯಪ್ರಾಚ್ಯ ಯುದ್ಧಗಳ ಭೀಕರತೆಯನ್ನ ನಾವು ಗಮನಿಸಿದ್ವಿ. ಭಾರತದ ಮೇಲೆ ಇದರಿಂದ ಆದಂತ ಪರಿಣಾಮವನ್ನ ನಾವು ನೋಡ್ತಾ ಇದ್ವಿ. ಎಲ್ಪಿಜಿ ಅಭಾವ, ಹಾಹಾಕಾರ, ಚಾಲಕರಂತೂ ತೊತ್ತೊಡಿಸಿ ಹೋಗಿದ್ದಾರೆ. ಶೇರ್ ಆಟೋ ಸಾರಥಿಗಳಿಗೂ ಕೂಡ ಈ ವಾರ್ನ ಬಿಸಿ ತಟ್ಟಿದೆ. ಪೀಣ್ಯ, ಲಗ್ಗೆರೆ, ಜಾಲಹಳ್ಳಿ ಭಾಗದಲ್ಲಿ ಈ ಸಮಸ್ಯೆ ತಲೆದೋರಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಒಂದ್ ಕಡೆ ಶಕ್ತಿ ಎಫೆಕ್ಟ್, ಮತ್ತೊಂದು ಕಡೆ ಗ್ಯಾಸ್ ಅಭಾವ. ಶೇರ್ ಆಟೋಗಳತ್ತ ಕಣ್ಣೆತ್ತಿಯೂ ಕೂಡ ಗ್ರಾಹಕರು ನೋಡ್ತಾ ಇಲ್ಲ. ಕಳೆದ ವರ್ಷಗಳಿಂದ ಶೇರ್ ಆಟೋಗಳಿಗೆ ಆರ್ಥಿಕ ಹೊಡೆತ, ಊರಿನತ್ತ ಗಂಟು ಮೂಟೆಯನ್ನ ಕಟ್ಟಿ ಹೊರಟಿದ್ದಾರೆ ಕೆಲ ಆಟೋ ಚಾಲಕರು. ರಿಪಬ್ಲಿಕ್ ಕನ್ನಡ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಚಾಲಕರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಮಸ್ಯೆ ಇನ್ನೂ ಕೂಡ ನೀಗಿಲ್ಲ. ಸಾವಿರಾರು ಆಟೋ ಚಾಲಕರು ಇವತ್ತಿಗೂ ಎಲ್ಪಿಜಿ ಗ್ಯಾಸ್ ಅನ್ನ ಹಾಕಿಸ್ಕೊಳ್ಳೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆಟೋ ಚಾಲಕರ ಒಂದು ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಶೇರ್ ಆಟೋಗಳಿಗೂ ಕೂಡ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಯಾವಾಗ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಬಿಟ್ಟರು ಆಗ ಸಾಕಷ್ಟು ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿತ್ತು. ಇದೀಗ ಎಲ್ಪಿಜಿ ಗ್ಯಾಸ್ ಅಭಾವದ ಬೆನ್ನಲ್ಲೂ ಕೂಡ ಆಟೋ ಸ್ಟ್ಯಾಂಡ್ಗಳಲ್ಲಿ ಆಟೋ ಶೇರ್ ಆಟೋಗಳನ್ನ ಕೇಳೋರಿಲ್ಲ. ನಾನೀಗ ಒಂದು ಮುಖ್ಯವಾಗಿ ಜಾಲಹಳ್ಳಿ ಕ್ರಾಸ್ ಬಳಿ ಇದ್ದೀನಿ. ಜಾಲಹಳ್ಳಿ ಕ್ರಾಸ್ ಬಳಿ ಇರುವಂತಹ ಆಟೋಗಳ ಸಂಖ್ಯೆ ಕೂಡ ತೀರಾನೇ ಕಡಿಮೆ ಆಗಿದೆ. ಈ ಒಂದು ಭಾಗದಲ್ಲಿ ಸರಿಸುಮಾರು 115ಕ್ಕೂ ಹೆಚ್ಚು ಆಟೋಗಳು ಲೈನ್ ನಲ್ಲಿ ನಿಂತು ಸರ್ವಿಸ್ ನ ಕೊಡ್ತಾ ಇತ್ತು. ಆದ್ರೆ ಈಗ ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಸ್ಟ್ಯಾಂಡ್ ಅಲ್ಲಿ ನಿಂತಿರುವಂತದ್ದು. ಅಂದ್ರೆ ಇವರಿಗೆ ಮುಖ್ಯವಾಗಿ ಈ ಭಾಗದಲ್ಲಿ ಇಂಡಸ್ಟ್ರಿಗಳಿಗೆ ಹೋಗುವವರು, ಗಾರ್ಮೆಂಟ್ಸ್ ಗೆ ಹೋಗುವಂತಹ ಮಹಿಳೆಯರೇ ಮುಖ್ಯ ಗ್ರಾಹಕರು. ಅವರು ಇಲ್ಲಿಂದ 2-3 ಕಿಲೋಮೀಟರ್ ಗಟ್ಟಲೆ ಹೋಗುವಾಗ ನಂಬ್ಕೊಳ್ಳುವಂತದ್ದೇ ಆಟೋಗಳನ್ನ. ಆದ್ರೆ ಇವತ್ತು ಆಟೋಗಳಿಗೂ ಕೂಡ ಶೇರ್ ಆಟೋಗಳಿಗೂ ಕೂಡ ಬಿಸ್ನೆಸ್ ಇಲ್ಲದೆ ಎಲ್ಲರೂ ಕೂಡ ಖಾಲಿ ನಿಂತಿರುವುದಂತನ್ನ ನಾವು ನೋಡ್ತಾ ಇದೀವಿ. ಆಟೋ ಚಾಲಕರನ್ನ ಮಾತಾಡ್ಸೋಣ. ಸರ್ ಹೇಳಿ, ಒಂದ್ ಕಡೆ ಗ್ಯಾರಂಟಿ ಯೋಜನೆ ಆದ ಮೇಲೆ ನಿಮ್ ಬಿಸ್ನೆಸ್ ಡೌನ್ ಆಯ್ತು, ಇದೀಗ ಎಲ್ಪಿಜಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಎಷ್ಟು ಡೌನ್ ಆಗಿದೆ ಸರ್? ಅರ್ಧಕ್ಕರ್ಧ ಆಗೈತೆ, ಅರ್ಧಕ್ಕೇನು ಮುಕ್ಕಾಲ್ ಭಾಗ ಆಗೈತೆ. ಈಗ ಸುಮ್ನೆ ಹೇಳ್ತಾರೆ ಆಟೋದವರಿಗೆ ಒಳ್ಳೆ ಬಾಡಿಗೆ ಆಗ್ತಾವಂತ, ಅವೆಲ್ಲ ಇಲ್ಲ. ಓಲಾ ಊಬರ್ ಅಲ್ಲಿ ಅದೇ ದುಡ್ಡೇ ಆಗ್ತಾವನೆ. ಇಲ್ಲಿ ಗ್ಯಾಸ್ ರೇಟ್ಗೆ 70 ರೂಪಾಯಿ ತೋರುತ್ತೆ ಆನ್ಲೈನ್ ಅಲ್ಲಿ 70 ಬರುತ್ತೆ. ಬಂಕಲ್ ಹೋಗಿ ಕೇಳಿದ್ರೆ 90, ತಪ್ಪಿರೋ 120 ಇಷ್ಟರಲ್ಲಿ ಇರುತ್ತೆ ಎಲ್ಲಾ ಬಂಕಲ್ಲೂ. ಎಲ್ಲಿ ತರ್ತೀರಾ ಅಷ್ಟು ದುಡ್ಡ? ಶೇರ್ ಆಟೋ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮುಂಚೆ ಎಷ್ಟು ದುಡಿಮೆ ಆಗ್ತಾ ಇತ್ತು, ಈಗ ಎಷ್ಟು ಆಗ್ತಾ ಇದೆ? ನಾನು ಹೆಚ್ಚಿಗಾಮಿ 2005ರಿಂದ ಓಡಿಸ್ತಾ ಇದ್ದೀನಿ. ಶೇರ್ ಆಟೋನೇ ಓಡಿಸ್ತಾ ಇರೋದು. ಈಗ ಒಂದ್ 2 ವರ್ಷದಿಂದ ಓಲಾ ಒಬ್ಬರು ಹೊಡೆಯಕ್ ನಿಂತಿದ್ವಿ. ಇಲ್ಲಿವರೆಗೂ ಶೇರ್ ಆಟೋದಲ್ಲೇ ಇದ್ದವರು. ನಾವ್ ಹೇಳ್ಬೇಕಂದ್ರೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಶೇರ್ ಆಟೋ ಓಡಿಸ್ಕೊಂಡು ಇಲ್ಲೇ ಶೇರ್ಗಳಲ್ಲಿ ಇದ್ದು ಬಿಟ್ರೆ ಈಗ ಇಲ್ಲಿ ಬರೋರೇ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ 2 ಸಿಂಗಲ್ ಮಾಡಕ್ಕಾಗಲ್ಲ. 2 ಸಿಂಗಲ್ ಮಾಡಿದ್ರೆ ಎಲ್ಲಿ ಸಾಲತ್ತೆ? ಬೆಳಗ್ಗೆ 2 ಸಿಂಗಲ್, ಸಾಯಂಕಾಲ 2 ಸಿಂಗಲ್ ಮುಗಿದೋಯ್ತು. 2 ಸಿಂಗಲ್ಗೆ ಅಲ್ಲಿ ಗ್ಯಾಸ್ಗೆ ದುಡ್ಡು ಆಗಲ್ಲ. ಈಗ ಒಂದ್ 10 ನಿಮಿಷ ನಿಂತ್ಕೊಂಡು ನೋಡ್ರಿ ಎಷ್ಟು ಬಸ್ ಬರುತ್ತೆ ಅಂತ ಲೆಕ್ಕ. ಆದ್ರೂ ಬಸ್ ಇಲ್ಲ. ಅವ್ರದ್ದು ಯಾರು ಕೇಳಿ ಅಣ್ಣ? ಅವರವೆಲ್ಲ ಯಾರು ಕೇಳಂಗೇ ಇಲ್ಲ. ಇನ್ನು ಈ ಬೈಕ್ನವರ ಇನ್ನ ಒಂದ್ 10 ನಿಮಿಷ ನಿಂತ್ಕೊಂಡ್ರೆ ಇನ್ನು ಇಲ್ಲೇ ಪಿಕಪ್ ಮಾಡ್ತಾರೆ. ಅವ್ರಿಗೇನ್ ದುಡ್ಡು ಬರಲ್ವಾ ಏನಪ್ಪ ಗೊತ್ತೇ ಆಗಲ್ಲ. ಸುಮಾರು ಮುಂಚೆ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಆಟೋಗಳು ನಿಲ್ತಾ ಇತ್ತು ಸರ್, ಈಗ ಎಷ್ಟಿದೆ? ನಮ್ಮ ಕರೆಕ್ಟ್ ಆಗಿ 100 ಗಾಡಿ ಇದ್ದಾವೆ ಮೇಡಮ್. ಮುಂಚೆ ಇದೆ. ಈ ಕೊರೋನಾದ್ರಲ್ಲಿ ಒಂದಷ್ಟು ಕಮ್ಮಿ ಆದವು. ಈ ಬಸ್ ಫ್ರೀ ಆದ್ಮೇಲೆ ಇನ್ನ ಕಮ್ಮಿ ಆದ. ಈಗ ಅಂದ್ರೂ ಇಲ್ವೇ ಇಲ್ಲ. ಈಗ ಇರಿದ್ರೆ ಅಮ್ಮಮ್ಮ ಅಂದ್ರೆ 16-17 ಗಾಡಿ ಅವೆ. ಈಗ ಯಾವ್ದು ಈಗ ಶ್ರೀರಾಮನವಮಿ ಮಾಡಕ್ ಕಲೆಕ್ಷನ್ ತಗೊಂಡ್ವಿ, 16-17 ಗಾಡಿ ಬಂದವೆ. ಎಲ್ಲಿ ಮಾಡೋಣ? ಸದಾನಂದ್ ಬಿರಾದರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಮಧ್ಯಪ್ರಾಚ್ಯ ಯುದ್ಧಗಳ ಭೀಕರತೆಯನ್ನ ನಾವು ಗಮನಿಸಿದ್ವಿ. ಭಾರತದ ಮೇಲೆ ಇದರಿಂದ ಆದಂತ ಪರಿಣಾಮವನ್ನ ನಾವು ನೋಡ್ತಾ ಇದ್ವಿ. ಎಲ್ಪಿಜಿ ಅಭಾವ, ಹಾಹಾಕಾರ, ಚಾಲಕರಂತೂ ತೊತ್ತೊಡಿಸಿ ಹೋಗಿದ್ದಾರೆ. ಶೇರ್ ಆಟೋ ಸಾರಥಿಗಳಿಗೂ ಕೂಡ ಈ ವಾರ್ನ ಬಿಸಿ ತಟ್ಟಿದೆ. ಪೀಣ್ಯ, ಲಗ್ಗೆರೆ, ಜಾಲಹಳ್ಳಿ ಭಾಗದಲ್ಲಿ ಈ ಸಮಸ್ಯೆ ತಲೆದೋರಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಒಂದ್ ಕಡೆ ಶಕ್ತಿ ಎಫೆಕ್ಟ್, ಮತ್ತೊಂದು ಕಡೆ ಗ್ಯಾಸ್ ಅಭಾವ. ಶೇರ್ ಆಟೋಗಳತ್ತ ಕಣ್ಣೆತ್ತಿಯೂ ಕೂಡ ಗ್ರಾಹಕರು ನೋಡ್ತಾ ಇಲ್ಲ. ಕಳೆದ ವರ್ಷಗಳಿಂದ ಶೇರ್ ಆಟೋಗಳಿಗೆ ಆರ್ಥಿಕ ಹೊಡೆತ, ಊರಿನತ್ತ ಗಂಟು ಮೂಟೆಯನ್ನ ಕಟ್ಟಿ ಹೊರಟಿದ್ದಾರೆ ಕೆಲ ಆಟೋ ಚಾಲಕರು. ರಿಪಬ್ಲಿಕ್ ಕನ್ನಡ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಚಾಲಕರು.
ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಮಸ್ಯೆ ಇನ್ನೂ ಕೂಡ ನೀಗಿಲ್ಲ. ಸಾವಿರಾರು ಆಟೋ ಚಾಲಕರು ಇವತ್ತಿಗೂ ಎಲ್ಪಿಜಿ ಗ್ಯಾಸ್ ಅನ್ನ ಹಾಕಿಸ್ಕೊಳ್ಳೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆಟೋ ಚಾಲಕರ ಒಂದು ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಶೇರ್ ಆಟೋಗಳಿಗೂ ಕೂಡ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಯಾವಾಗ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಬಿಟ್ಟರು ಆಗ ಸಾಕಷ್ಟು ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿತ್ತು. ಇದೀಗ ಎಲ್ಪಿಜಿ ಗ್ಯಾಸ್ ಅಭಾವದ ಬೆನ್ನಲ್ಲೂ ಕೂಡ ಆಟೋ ಸ್ಟ್ಯಾಂಡ್ಗಳಲ್ಲಿ ಆಟೋ ಶೇರ್ ಆಟೋಗಳನ್ನ ಕೇಳೋರಿಲ್ಲ. ನಾನೀಗ ಒಂದು ಮುಖ್ಯವಾಗಿ ಜಾಲಹಳ್ಳಿ ಕ್ರಾಸ್ ಬಳಿ ಇದ್ದೀನಿ. ಜಾಲಹಳ್ಳಿ ಕ್ರಾಸ್ ಬಳಿ ಇರುವಂತಹ ಆಟೋಗಳ ಸಂಖ್ಯೆ ಕೂಡ ತೀರಾನೇ ಕಡಿಮೆ ಆಗಿದೆ. ಈ ಒಂದು ಭಾಗದಲ್ಲಿ ಸರಿಸುಮಾರು 115ಕ್ಕೂ ಹೆಚ್ಚು ಆಟೋಗಳು ಲೈನ್ ನಲ್ಲಿ ನಿಂತು ಸರ್ವಿಸ್ ನ ಕೊಡ್ತಾ ಇತ್ತು. ಆದ್ರೆ ಈಗ ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಸ್ಟ್ಯಾಂಡ್ ಅಲ್ಲಿ ನಿಂತಿರುವಂತದ್ದು. ಅಂದ್ರೆ ಇವರಿಗೆ ಮುಖ್ಯವಾಗಿ ಈ ಭಾಗದಲ್ಲಿ ಇಂಡಸ್ಟ್ರಿಗಳಿಗೆ ಹೋಗುವವರು, ಗಾರ್ಮೆಂಟ್ಸ್ ಗೆ ಹೋಗುವಂತಹ ಮಹಿಳೆಯರೇ ಮುಖ್ಯ ಗ್ರಾಹಕರು. ಅವರು ಇಲ್ಲಿಂದ 2-3 ಕಿಲೋಮೀಟರ್ ಗಟ್ಟಲೆ ಹೋಗುವಾಗ ನಂಬ್ಕೊಳ್ಳುವಂತದ್ದೇ ಆಟೋಗಳನ್ನ. ಆದ್ರೆ ಇವತ್ತು ಆಟೋಗಳಿಗೂ ಕೂಡ ಶೇರ್ ಆಟೋಗಳಿಗೂ ಕೂಡ ಬಿಸ್ನೆಸ್ ಇಲ್ಲದೆ ಎಲ್ಲರೂ ಕೂಡ ಖಾಲಿ ನಿಂತಿರೋದಂತನ್ನ ನಾವು ನೋಡ್ತಾ ಇದೀವಿ. ಆಟೋ ಚಾಲಕರನ್ನ ಮಾತಾಡ್ಸೋಣ. ಸರ್ ಹೇಳಿ, ಒಂದ್ ಕಡೆ ಗ್ಯಾರಂಟಿ ಯೋಜನೆ ಆದ ಮೇಲೆ ನಿಮ್ ಬಿಸ್ನೆಸ್ ಡೌನ್ ಆಯ್ತು, ಇದೀಗ ಎಲ್ಪಿಜಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಎಷ್ಟು ಡೌನ್ ಆಗಿದೆ ಸರ್? ಅರ್ಧಕ್ಕರ್ಧ ಆಗೈತೆ, ಅರ್ಧಕ್ಕೇನು ಮುಕ್ಕಾಲ್ ಭಾಗ ಆಗೈತೆ. ಈಗ ಸುಮ್ನೆ ಹೇಳ್ತಾರೆ ಆಟೋದವರಿಗೆ ಒಳ್ಳೆ ಬಾಡಿಗೆ ಆಗ್ತವೆ ಅಂತ, ಅವೆಲ್ಲ ಇಲ್ಲ. ಓಲಾ ಊಬರ್ ಅಲ್ಲಿ ಅದೇ ದುಡ್ಡೇ ಆಗ್ತಾವ್ರೆ. ಇಲ್ಲಿ ಗ್ಯಾಸ್ ರೇಟ್ಗೆ 70 ರೂಪಾಯಿ ತೋರುತ್ತೆ ಆನ್ಲೈನಲ್ಲಿ 70 ಬರುತ್ತೆ. ಬಂಕಲ್ ಹೋಗಿ ಕೇಳಿದ್ರೆ 90, ತಪ್ಪಿರೋ 120 ಇಷ್ಟರಲ್ಲಿ ಇರುತ್ತೆ ಎಲ್ಲಾ ಬಂಕಲ್ಲೂ. ಎಲ್ಲಿ ತರ್ತೀರಾ ಅಷ್ಟು ದುಡ್ಡ? ಶೇರ್ ಆಟೋ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮುಂಚೆ ಎಷ್ಟು ದುಡಿಮೆ ಆಗ್ತಾ ಇತ್ತು, ಈಗ ಎಷ್ಟು ಆಗ್ತಾ ಇದೆ? ನಾನು ಹೆಚ್ಚಿಗಾಮಿ 2005ರಿಂದ ಓಡಿಸ್ತಾ ಇದ್ದೀನಿ. ಶೇರ್ ಆಟೋನೇ ಓಡಿಸ್ತಾ ಇರೋದು. ಈಗ ಒಂದ್ 2 ವರ್ಷದಿಂದ ಓಲಾ ಊಬರ್ ಹೊಡೆಯಕ್ ನಿಂತಿದ್ವಿ. ಇಲ್ಲಿವರೆಗೂ ಶೇರ್ ಆಟೋದಲ್ಲೇ ಇದ್ದವರು. ನಾವ್ ಹೇಳ್ಬೇಕಂದ್ರೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಶೇರ್ ಆಟೋ ಓಡಿಸ್ಕೊಂಡು ಇಲ್ಲಿಲ್ಲೇ ಶೇರ್ಗಳಲ್ಲಿ ಇದ್ದು ಬಿಟ್ರೆ ಈಗ ಇಲ್ಲಿ ಬರೋರೇ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ 2 ಸಿಂಗಲ್ ಮಾಡೋಕ್ಕಾಗಲ್ಲ. 2 ಸಿಂಗಲ್ ಮಾಡಿದ್ರೆ ಎಲ್ಲಿ ಸಾಲತ್ತೆ? ಬೆಳಗ್ಗೆ 2 ಸಿಂಗಲ್, ಸಾಯಂಕಾಲ 2 ಸಿಂಗಲ್ ಮುಗಿದೋಯ್ತು. 2 ಸಿಂಗಲ್ಗೆ ಅಲ್ಲಿ ಗ್ಯಾಸ್ಗೆ ದುಡ್ಡು ಆಗಲ್ಲ. ಈಗ ಒಂದ್ 10 ನಿಮಿಷ ನಿಂತ್ಕೊಂಡು ನೋಡ್ರಿ ಎಷ್ಟು ಬಸ್ ಬರುತ್ತೆ ಅಂತಲ್ಲ ಗೆರಗ. ಆದ್ರೂ ಬಸ್ ಇಲ್ಲ. ಅವ್ರದ್ದು ಯಾಕೆ ಕೇಳಿ ಅಣ್ಣ? ಅವರವೆಲ್ಲ ಯಾರು ಕೇಳಂಗೇ ಇಲ್ಲ. ಇನ್ನ ಈ ಬೈಕ್ನವರ ಇನ್ನೊಂದ್ 10 ನಿಮಿಷ ನಿಂತ್ಕೊಂಡ್ರೆ ಇನ್ನ ಇಲ್ಲೇ ಪಿಕಪ್ ಮಾಡ್ತಾರೆ. ಅವ್ರಿಗೇನ್ ದುಡ್ಡು ಬರಲ್ವಾ ಏನಪ್ಪ ಗೊತ್ತೇ ಆಗಲ್ಲ. ಸುಮಾರು ಮುಂಚೆ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಆಟೋಗಳು ನಿಲ್ತಾ ಇತ್ತು ಸರ್, ಈಗ ಎಷ್ಟಿದೆ? ನಮ್ಮ ಕರೆಕ್ಟ್ 100 ಗಾಡಿ ಇದ್ದಾವ ಮೇಡಮ್. ಮುಂಚೆ ಇದೆ. ಈ ಕೊರೋನಾದ್ರಲ್ಲಿ ಒಂದಷ್ಟು ಕಮ್ಮಿ ಆದವು. ಈ ಬಸ್ ಫ್ರೀ ಆದ್ಮೇಲೆ ಇನ್ನ ಕಮ್ಮಿ ಆದ. ಈಗ ಒಂದು ಇಲ್ವೇ ಇಲ್ಲ. ಈಗ ಇರಿದ್ರೆ ಅಮ್ಮಮ್ಮ ಅಂದ್ರೆ 16-17 ಗಾಡಿ ಅವೆ. ಈಗ ಯಾವ್ದು ಈಗ ಶ್ರೀರಾಮನವಮಿ ಮಾಡೋ ಕಲೆಕ್ಷನ್ ತಗೊಂಡ್ವಿ, 16-17 ಗಾಡಿ ಬಂದವೆ. ಎಲ್ಲಿ ಮಾಡೋಣ? ಸದಾನಂದ್ ಬಿರಾದರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಮಧ್ಯಪ್ರಾಚ್ಯ ಯುದ್ಧಗಳ ಭೀಕರತೆಯನ್ನ ನಾವು ಗಮನಿಸಿದ್ವಿ. ಭಾರತದ ಮೇಲೆ ಇದರಿಂದ ಆದಂತ ಪರಿಣಾಮವನ್ನ ನಾವು ನೋಡ್ತಾ ಇದ್ವಿ. ಎಲ್ಪಿಜಿ ಅಭಾವ, ಹಾಹಾಕಾರ, ಚಾಲಕರಂತೂ ತೊತ್ತೊಡಿಸಿ ಹೋಗಿದ್ದಾರೆ. ಶೇರ್ ಆಟೋ ಸಾರಥಿಗಳಿಗೂ ಕೂಡ ಈ ವಾರ್ನ ಬಿಸಿ ತಟ್ಟಿದೆ. ಪೀಣ್ಯ, ಲಗ್ಗೆರೆ, ಜಾಲಹಳ್ಳಿ ಭಾಗದಲ್ಲಿ ಈ ಸಮಸ್ಯೆ ತಲೆದೋರಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಒಂದ್ ಕಡೆ ಶಕ್ತಿ ಎಫೆಕ್ಟ್, ಮತ್ತೊಂದು ಕಡೆ ಗ್ಯಾಸ್ ಅಭಾವ. ಶೇರ್ ಆಟೋಗಳತ್ತ ಕಣ್ಣೆತ್ತಿಯೂ ಕೂಡ ಗ್ರಾಹಕರು ನೋಡ್ತಾ ಇಲ್ಲ. ಕಳೆದ ವರ್ಷಗಳಿಂದ ಶೇರ್ ಆಟೋಗಳಿಗೆ ಆರ್ಥಿಕ ಹೊಡೆತ. ಊರಿನತ್ತ ಗಂಟು ಮೂಟೆಯನ್ನ ಕಟ್ಟಿ ಹೊರಟಿದ್ದಾರೆ ಕೆಲ ಆಟೋ ಚಾಲಕರು. ರಿಪಬ್ಲಿಕ್ ಕನ್ನಡ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಚಾಲಕರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಮಸ್ಯೆ ಇನ್ನೂ ಕೂಡ ನೀಗಿಲ್ಲ. ಸಾವಿರಾರು ಆಟೋ ಚಾಲಕರು ಇವತ್ತಿಗೂ ಎಲ್ಪಿಜಿ ಗ್ಯಾಸ್ ಅನ್ನ ಹಾಕಿಸ್ಕೊಳ್ಳೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆಟೋ ಚಾಲಕರ ಒಂದು ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಶೇರ್ ಆಟೋಗಳಿಗೂ ಕೂಡ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಯಾವಾಗ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಬಿಟ್ಟರು ಆಗ ಸಾಕಷ್ಟು ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿತ್ತು. ಇದೀಗ ಎಲ್ಪಿಜಿ ಗ್ಯಾಸ್ ಅಭಾವದ ಬೆನ್ನಲ್ಲೂ ಕೂಡ ಆಟೋ ಸ್ಟ್ಯಾಂಡ್ಗಳಲ್ಲಿ ಆಟೋ ಶೇರ್ ಆಟೋಗಳನ್ನ ಕೇಳೋರಿಲ್ಲ. ನಾನೀಗ ಒಂದು ಮುಖ್ಯವಾಗಿ ಜಾಲಹಳ್ಳಿ ಕ್ರಾಸ್ ಬಳಿ ಇದ್ದೀನಿ. ಜಾಲಹಳ್ಳಿ ಕ್ರಾಸ್ ಬಳಿ ಇರುವಂತಹ ಆಟೋಗಳ ಸಂಖ್ಯೆ ಕೂಡ ತೀರಾನೇ ಕಡಿಮೆ ಆಗಿದೆ. ಈ ಒಂದು ಭಾಗದಲ್ಲಿ ಸರಿಸುಮಾರು 115ಕ್ಕೂ ಹೆಚ್ಚು ಆಟೋಗಳು ಲೈನ್ ನಲ್ಲಿ ನಿಂತು ಸರ್ವಿಸ್ ನ ಕೊಡ್ತಾ ಇತ್ತು. ಆದ್ರೆ ಈಗ ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಸ್ಟ್ಯಾಂಡ್ ಅಲ್ಲಿ ನಿಂತಿರುವಂತದ್ದು. ಅಂದ್ರೆ ಇವರಿಗೆ ಮುಖ್ಯವಾಗಿ ಈ ಭಾಗದಲ್ಲಿ ಇಂಡಸ್ಟ್ರಿಗಳಿಗೆ ಹೋಗುವವರು, ಗಾರ್ಮೆಂಟ್ಸ್ ಗೆ ಹೋಗುವಂತಹ ಮಹಿಳೆಯರೇ ಮುಖ್ಯ ಗ್ರಾಹಕರು. ಅವರು ಇಲ್ಲಿಂದ 2-3 ಕಿಲೋಮೀಟರ್ ಗಟ್ಟಲೆ ಹೋಗುವಾಗ
ನಂಬ್ಕೊಳ್ಳುವಂತದ್ದೇ ಆಟೋಗಳನ್ನ. ಆದ್ರೆ ಇವತ್ತು ಆಟೋಗಳಿಗೂ ಕೂಡ, ಶೇರ್ ಆಟೋಗಳಿಗೂ ಕೂಡ ಬಿಸ್ನೆಸ್ ಇಲ್ಲದೆ ಎಲ್ಲರೂ ಕೂಡ ಖಾಲಿ ನಿಂತಿರೋದಂತನ್ನ ನಾವು ನೋಡ್ತಾ ಇದೀವಿ. ಆಟೋ ಚಾಲಕರನ್ನ ಮಾತಾಡ್ಸೋಣ. ಸರ್ ಹೇಳಿ, ಒಂದ್ ಕಡೆ ಗ್ಯಾರಂಟಿ ಯೋಜನೆ ಆದ ಮೇಲೆ ನಿಮ್ ಬಿಸ್ನೆಸ್ ಡೌನ್ ಆಯ್ತು, ಇದೀಗ LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ, ಎಷ್ಟು ಡೌನ್ ಆಗಿದೆ ಸರ್? ಅರ್ಧಕ್ಕರ್ಧ ಆಗೈತೆ, ಅರ್ಧಕ್ಕೇನು ಮುಕ್ಕಾಲ್ ಭಾಗ ಆಗೈತೆ. ಈಗ ಸುಮ್ಮನೆ ಹೇಳ್ತಾರೆ ಆಟೋದವರಿಗೆ ಒಳ್ಳೆ ಬಾಡಿಗೆ ಆಗ್ತವೆ ಅಂತ, ಅವೆಲ್ಲ ಇಲ್ಲ. ಓಲಾ ಊಬರಲ್ಲಿ ಅದೇ ದುಡ್ಡೇ ಆಗ್ತಾವನೆ. ಇಲ್ಲಿ ಗ್ಯಾಸ್ ರೇಟ್ಗೆ 70 ರೂಪಾಯಿ ತೋರುತ್ತೆ ಆನ್ಲೈನಲ್ಲಿ 70 ಬರುತ್ತೆ. ಬಂಕಲ್ ಹೋಗಿ ಕೇಳಿದ್ರೆ 90, ತಪ್ಪಿರೋ 120 ಇಷ್ಟರಲ್ಲಿ ಇರುತ್ತೆ ಎಲ್ಲ ಬಂಕಲ್ಲೂ. ಎಲ್ಲಿ ತರ್ತೀರಾ ಅಷ್ಟು ದುಡ್ಡ? ಶೇರ್ ಆಟೋ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮುಂಚೆ ಎಷ್ಟು ದುಡಿಮೆ ಆಗ್ತಾ ಇತ್ತು, ಈಗ ಎಷ್ಟು ಆಗ್ತಾ ಇದೆ? ನಾನು ಹೆಚ್ಚಿಗಾಮಿ 2005ರಿಂದ ಓಡಿಸ್ತಾ ಇದ್ದೀನಿ, ಶೇರ್ ಆಟೋನೇ ಓಡಿಸ್ತಾ ಇರೋದು. ಈಗ ಒಂದ್ 2 ವರ್ಷದಿಂದ ಓಲಾ ಒಬ್ಬರು ಹೊಡೆಯಕ್ ನಿಂತಿದ್ವಿ. ಇಲ್ಲಿವರೆಗೂ ಶೇರ್ ಆಟೋದಲ್ಲೇ ಇದ್ದವರು. ನಾವ್ ಹೇಳ್ಬೇಕಾದ್ರೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಶೇರ್ ಆಟೋ ಓಡಿಸ್ಕೊಂಡು ಇಲ್ಲೇ ಶೇರ್ಗಳಲ್ಲಿ ಇದ್ದು ಬಿಟ್ರೆ. ಈಗ ಇಲ್ಲಿ ಬರೋರೇ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ 2 ಸಿಂಗಲ್ ಮಾಡಕ್ಕಾಗಲ್ಲ. 2 ಸಿಂಗಲ್ ಮಾಡಿದ್ರೆ ಎಲ್ಲಿ ಸಾಲತ್ತೆ? ಬೆಳಗ್ಗೆ 2 ಸಿಂಗಲ್, ಸಾಯಂಕಾಲ 2 ಸಿಂಗಲ್ ಮುಗಿದೋಯ್ತು. 2 ಸಿಂಗಲ್ಗೆ ಅಲ್ಲಿ ಗ್ಯಾಸ್ಗೆ ದುಡ್ಡು ಆಗಲ್ಲ. ಈಗ ಒಂದ್ 10 ನಿಮಿಷ ನಿಂತ್ಕೊಂಡು ನೋಡ್ರಿ ಎಷ್ಟು ಬಸ್ ಬರುತ್ತೆ ಅಂತ ಲೆಕ್ಕ. ಆದ್ರೂ ಬಸ್ ಇಲ್ಲ. ಅವ್ರದ್ದು ಯಾರು ಕೇಳಿ ಅಣ್ಣ, ಅವರವೆಲ್ಲ ಯಾರು ಕೇಳಂಗೇ ಇಲ್ಲ. ಇನ್ನು ಈ ಬೈಕ್ನವರ ಇನ್ನೊಂದ್ 10 ನಿಮಿಷ ನಿಂತ್ಕೊಂಡ್ರೆ ಇನ್ನು ಇಲ್ಲೇ ಪಿಕಪ್ ಮಾಡ್ತಾರೆ. ಅವ್ರಿಗೇನ್ ದುಡ್ಡು ಬರಲ್ವಾ ಏನಪ್ಪ ಗೊತ್ತೇ ಆಗಲ್ಲ. ಸುಮಾರು ಮುಂಚೆ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಆಟೋಗಳು ನಿಲ್ತಾ ಇತ್ತು ಸರ್, ಈಗ ಎಷ್ಟಿದೆ? ನಮ್ಮ ಕರೆಕ್ಟ್ ಆಗಿ 100 ಗಾಡಿ ಇದ್ದಾವ ಮೇಡಮ್, ಮುಂಚೆ ಇದ್ದ. ಈ ಕೊರೋನಾದಲ್ಲಿ ಒಂದಷ್ಟು ಕಮ್ಮಿ ಆದವು. ಈ ಬಸ್ ಫ್ರೀ ಆದ್ಮೇಲೆ ಇನ್ನೂ ಕಮ್ಮಿ ಆದ. ಈಗಂತೂ ಇಲ್ವೇ ಇಲ್ಲ. ಈಗ ಇರಿದ್ರೆ ಅಮ್ಮಮ್ಮ ಅಂದ್ರೆ 16-17 ಗಾಡಿ ಅವೆ. ಈಗ ಯಾವ್ದು ಈಗ ಶ್ರೀರಾಮನವಮಿ ಮಾಡೋ ಕಲೆಕ್ಷನ್ ತಗೊಂಡ್ವಿ, 16-17 ಗಾಡಿ ಬಂದವೆ. ಎಲ್ಲಿ ಮಾಡ